ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರೈತರಿಗೆ ಸಂಬಂಧಪಟ್ಟ ಹಲವಾರು ಮಾಹಿತಿಯನ್ನು ಕೂಡ ನಾನಿವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ ರೈತರಿಗೆ ಒಂದು ಆರ್ಥಿಕ ನೆರವಿಗಾಗಿ ಮತ್ತು ಈ ಒಂದು ಬರದ ಒಂದು ಪರಿಸ್ಥಿತಿಯನ್ನು ಎದುರಿಸುವ ಸಲುವಾಗಿ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದಾರೆ ರೈತರು. ಈ ಒಂದು 50,000 ಪ್ರತಿ ಎಕರೆಗೂ ಹಾಕ್ತಾರ ಸರ್ಕಾರದಿಂದ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗೋದಿಲ್ಲ ಮತ್ತು ತಿಳಿಯೋದಿಲ್ಲ. ಸ್ನೇಹಿತರೆ, ಇಲ್ಲಿ ಪ್ರತಿ ಎಕರೆಗೂ 50,000 ನೀಡುತ್ತಾ ಸರ್ಕಾರ ಅಂತ ಕೂಡ ತಿಳಿಸ್ತಾ ಇದ್ದೇನೆ ಮತ್ತು ಸಾಲ ಮನ್ನಾ ಯೋಜನೆಯ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಮತ್ತು ಜಾನುವಾರುಗಳಿಗೆ ನೀರು ಮತ್ತು ಆಹಾರ ಒಂದು ಸೌಲಭ್ಯ ಯಾವ ರೀತಿ ನೀಡ್ತಾ ಇದೆ ಸರ್ಕಾರ ಎನ್ನುವ ಮಾಹಿತಿಯೊಂದಿಗೆ ಮತ್ತು ಇಲ್ಲಿ ಹತ್ತಿ ಬೆಳೆಗೆ ಯಾವ ರೀತಿ ಪರಿಹಾರ ಸಿಗ್ತಾ ಇದೆ ಮತ್ತು ಯಾವ ಜಿಲ್ಲೆಗಳಿಗೆ ಯಾವ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಈ ಒಂದು ಮಾಹಿತಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇಲ್ಲಿ 50,000 ಪ್ರತಿ ಎಕರೆಗೂ ನೀಡುತ್ತಾ ಅಂತ ನೋಡೋದಾದ್ರೆ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಾಗಿದೆ. ಯಾರೆಲ್ಲ ನೋಡ್ತಾ ಇದ್ದೀರೋ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, 50,000 ಪ್ರತಿ ಎಕರೆಗೂ ಪರಿಹಾರ ನೀಡುವ ಒಂದು ಬೇಡಿಕೆ ಇಟ್ಟಿದೆ ಸರ್ಕಾರಕ್ಕೆ ರೈತರು. ಹೌದು ಸ್ನೇಹಿತರೆ, ಈ ಒಂದು ಬೇಡಿಕೆಯು ಬಹಳಷ್ಟು ಜಿಲ್ಲೆಗಳಿಂದ ಕೇಳಿ ಬರ್ತಾ ಇದೆ. ಪ್ರತಿಯೊಂದು ಜಿಲ್ಲೆಗಳಿಂದ ರೈತರಿಗೆ ಒಂದು ಆದಾಯವನ್ನು ಹೆಚ್ಚಿಸೋದಕ್ಕೆ, ರೈತರ ಒಂದು ಆರ್ಥಿಕತೆಯ ನೆರವನ್ನು ನೀಡೋದಕ್ಕೆ ಪ್ರತಿ ಎಕರೆಗೂ 50,000 ಬರ ಪರಿಹಾರ ನೀಡಬೇಕು ಅಂತ ಕೂಡ ಸರ್ಕಾರಕ್ಕೆ ಮನವಿ ಮಾಡ್ಕೊಂತಾ ಇದ್ದಾರೆ ರೈತರು. ಈ ಒಂದು 50,000 ಯಾಕೆ ಹೆಚ್ಚಳ ಮಾಡಬೇಕು ಅಂತ ಕೂಡ ರೈತರು ಕೂಡ ಇಲ್ಲಿ ತಿಳಿಸಿದ್ದಾರೆ. ಏಕೆಂದ್ರೆ ಅವರ ಒಂದು ಬಿತ್ತನೆ ಖರ್ಚು ಹೆಚ್ಚಾಗ್ತಾ ಇದೆ. ಯಾಕೆಂದ್ರೆ ಒಂದೇ ಸರಿ ಬಿತ್ತನೆ ಮಾಡಿರೋದಿಲ್ಲ, ಬಹಳಷ್ಟು ರೈತರು 2-3 ಸರಿ ಬಿತ್ತನೆ ಮಾಡಿದ್ರು ಅವರ ಬೆಳೆಗಳು ಹಾನಿಯಾಗಿರ್ತವೆ. ಅವರ ಬೆಳೆಗಳು ಯಾವುದೇ ಒಂದು ಫಲವನ್ನು ಅನುಭವಿಸಿರುವುದಿಲ್ಲ. ಅದಕ್ಕೋಸ್ಕರ ಈ ಒಂದು ಬೇಡಿಕೆಯನ್ನು ರೈತರು ಹೆಚ್ಚಳ ಮಾಡಿ ಸರ್ಕಾರದ ಮುಂದೆ ಇಡಲಾಗಿದೆ. 50,000ವನ್ನು ಪ್ರತಿ ಎಕರೆಗೂ ನೀಡಬೇಕು ಅಂತ ಕೂಡ ಇಲ್ಲಿ ಮನವಿಯಾಗಿದೆ ಸರ್ಕಾರಕ್ಕೆ. ಈ ಒಂದು ಕೇಂದ್ರ ಸರ್ಕಾರ ರೈತರ ಮನವಿಯನ್ನು ಒಪ್ಪಿಕೊಳ್ಳುತ್ತಾ ಅಂತ ಕೂಡ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಬಹಳಷ್ಟು ರೈತರು ಈ ಒಂದು ಯೋಜನೆ ನಮಗೆ ಸಿಗುತ್ತೆ ಅಂತ ಕೂಡ ನಂಬಿಕೊಂಡು ಕೂತಿದ್ದಾರೆ ಮತ್ತು ಅದೇ ರೀತಿ ಎಷ್ಟೋ ಜನರು ಈ ಒಂದು ಹೋರಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಪ್ರತಿ ಎಕರೆಗೂ 50,000 ಬೇಕೇ ಬೇಕಾಗಿದೆ ಅಂತ. ಯಾಕಂದ್ರೆ ಅವರ ಒಂದು ಬಿತ್ತನೆ ಖರ್ಚು ಬಹಳಷ್ಟು ಹೆಚ್ಚಾಗ್ತಾ ಇದೆ ಮತ್ತು ಅವರ ಬಿತ್ತನೆಗಳು ಕೂಡ ಎಷ್ಟು ಸರಿ ಬಿತ್ತಿದ್ರು ಅವರ ಒಂದು ಬಿತ್ತನೆಯು ಹಾಳಾಗ್ತಾ ಇದೆ. ಮುಂದಿನ ಒಂದು ಬಿತ್ತನೆಗೆ ಸಹಾಯವಾಗೋದಕ್ಕೆ ಸರ್ಕಾರ ಕೈ ಹಿಡಿದ್ರೆ ರೈತರು ಮುಂದೆ ಬಿತ್ತನೆಗೆ ಒಂದು ಅನುಕೂಲ ಮಾಡಿಕೊಟ್ಟಂತಾಗುತ್ತದೆ. ಈ ಒಂದು ಅನುಕೂಲಕ್ಕಾಗಿ ಮುಂದನೆ ಬಿತ್ತನೆಗಾಗಿ ರೈತರು ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಈ ಒಂದು ಮನವಿಯನ್ನು ಸರ್ಕಾರ ಒಪ್ಪಿಕೊಳ್ಳುತ್ತಾ ಅಂತ ಕೂಡ ಬಹಳಷ್ಟು ಜನರು ಕಾತುರದಿಂದ ಕಾಯ್ದು ಕೂತಿದ್ದಾರೆ. ಮತ್ತು ಇಲ್ಲಿ ಇನ್ನೊಂದು ಮಾಹಿತಿ ಏನಂದ್ರೆ ಸಾಲ ಮನ್ನಾ. ಹೌದು ಸ್ನೇಹಿತರೆ, ಈ ಒಂದು ಸಾಲ ಮನ್ನಾ ಆಗುತ್ತಾ ಅಂತ ಕೂಡ ಕಾದು ನೋಡ್ಬೇಕಾಗಿದೆ. ಈ ಒಂದು ಸಾಲ ಮನ್ನಾ ಸರ್ಕಾರ ರೈತರ ಕೈ ಹಿಡಿಯುತ್ತಾ ಅಂತ ನೋಡೋದಾದ್ರೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ರೈತರು ಸಾಲ ಮನ್ನಾ ಬೇಡಿಕೆ ಯಾವ ರೀತಿ ಇದೆ ಅಂದ್ರೆ ರೈತರ ಸಾಲ ಮನ್ನಾ, ರೈತರ ಕೃಷಿಗಾಗಿ ಸಾಲ ಮಾಡಿರ್ತಾರೆ ಮತ್ತು ಬೆಳೆ ಬರುತ್ತದೆ ಎಂಬ ನಿರೀಕ್ಷೆ ಇಟ್ಕೊಂಡು ಸಾಲ ತೆಗೆದುಕೊಂಡಿರ್ತಾರೆ. ಆದರೆ ಈ ಒಂದು ಮಳೆ ಬರದೇ ಇರುವ ಕಾರಣಗಳಿಂದ ಸಾಲ ತೀರಿಸೋದಕ್ಕೆ ಆಗಿರೋದಿಲ್ಲ. ಅದರಿಂದ ಬಡ್ಡಿ ಹೆಚ್ಚಾಗುತ್ತದೆ. ಮುಂದಿನ ಬಿತ್ತನೆಗೆ ಹಣ ಕೂಡ ಬೇಕಾಗಿರುತ್ತದೆ. ಹೀಗಾಗಿ ಹಳೆಯ ಸಾಲದ ಜೊತೆಗೆ ಹೊಸ ಸಾಲ ಮತ್ತೊಂದೆಡೆ ಎದುರಾಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಬರದಿಂದ ಮತ್ತು ನಷ್ಟ ಅನುಭವಿಸಿದ ರೈತರಿಗೆ ಸಾಲ ಮನ್ನಾ ಅಥವಾ ಕನಿಷ್ಠ ಸಾಲ ಪುನರ್ ವಿನ್ಯಾಸದಂತಹ ನೆರವು ನೀಡಬೇಕು ಎನ್ನುವ ಬೇಡಿಕೆಯು ಸರ್ಕಾರಕ್ಕೆ ರೈತರಲ್ಲಿದೆ. ಹೌದು ಸ್ನೇಹಿತರೆ, ಸರ್ಕಾರಕ್ಕೆ ಈ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸಾಲ ಮನ್ನಾ ಮಾಡಬೇಕು ಅಂತ ಕೂಡ ಸರ್ಕಾರಕ್ಕೆ ರೈತರು ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಒಂದು ಬೇಡಿಕೆಯನ್ನು ಯಾವ ರೀತಿ ಒಪ್ಪಿಕೊಳ್ಳುತ್ತದೆ ಸರ್ಕಾರ ಅಂತ ಕೂಡ ನೋಡೋದಾದ್ರೆ ಸ್ನೇಹಿತರೆ, ಡಿಕೆಶಿ ಅವರು ಕೂಡ ಇಲ್ಲಿ ತಿಳಿಸಿದ್ರು. ರೈತರ ಒಂದು ಸಾಲ ಮನ್ನಾವನ್ನು ನಾವು ಯಾವ ಜಿಲ್ಲೆಗಳಲ್ಲಿ ಎಷ್ಟು ಸಾಲಗಳಿದಾವೆ, ಯಾವ ಬ್ಯಾಂಕುಗಳಲ್ಲಿ ಸಾಲ ತೆಗೆದುಕೊಂಡಿದ್ದಾರೆ ಮತ್ತು ಎದರ ಮೇಲೆ ಸಾಲವನ್ನು ತೆಗೆದುಕೊಂಡಿದ್ದಾರೆ ಎನ್ನುವುದನ್ನು ಕೂಡ ನಾವು ಚರ್ಚೆ ಮಾಡ್ತೇವೆ. ಮತ್ತು ಅದೇ ರೀತಿ ಕೃಷಿಗಾಗಿ ಸರ್ಕಾರದಲ್ಲಿ ಎಷ್ಟು ಹಣವಿದೆ ಅಂತ ಕೂಡ ನಾವು ಈ ಒಂದು ಚರ್ಚೆಯನ್ನು ನಡೆಸಿ ಮುಂದಿನ ಹಂತದಲ್ಲಿ ಸಾಲ ಮನ್ನಾ ಬಗ್ಗೆ ತಿಳಿಸ್ತೇವೆ ಅಂತ ಕೂಡ ಇಲ್ಲಿ ಸಿಎಂ ಡಿಕೆಶಿ ಅವರು ಕೂಡ ತಿಳಿಸಿದ್ದಾರೆ. ಈ ಒಂದು ಮಾಹಿತಿ ಕೂಡ ಅದ್ಭುತವಾಗಿದೆ ಮತ್ತು ಈ ಒಂದು ಸಾಲ ಮನ್ನಾ ಆದಷ್ಟು ಬೇಗ ಮಾಡಿದ್ರೆ ರೈತರ ಒಂದು ಪುನರ್ಜೀವನ ಬಂದಂತಾಗುತ್ತದೆ, ರೈತರ ಕೈ ಹಿಡಿದಂತಾಗುತ್ತದೆ ಸರ್ಕಾರ. ಅದಕ್ಕೋಸ್ಕರ ಸಿಎಂ ಡಿಕೆಶಿ ಅವರು ಏನ್ ಹೇಳ್ತಾರೆ, ಈ ಒಂದು ಸಾಲ ಮನ್ನಾ ಬಗ್ಗೆ ಚರ್ಚೆ ಮಾಡ್ತಾರಾ ಅಂತ ಕೂಡ ನಾವು ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಕಳೆದ ಸಭೆಯಲ್ಲಿ ಈ ಮಾಹಿತಿಯನ್ನು ತಿಳಿಸಿದ್ದಾರೆ ಮತ್ತು ಅದೇ ರೀತಿ ಬೇಗನೆ ಸಾಲ ಮನ್ನಾ ಮಾಡಿದ್ರೆ,
ಎಷ್ಟೋ ಜನರಿಗೆ ಅನುಕೂಲವಾಗುತ್ತದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರದ್ದು ಸಾಲ ಮನ್ನಾ ಆದ್ರೆ ಒಂದು ಖುಷಿ ವಿಚಾರ ಆಗುತ್ತದೆ. ಸ್ನೇಹಿತರೆ, ಜಾನುವಾರುಗಳಿಗೆ ಯಾವ ರೀತಿ ಸಮಸ್ಯೆ ಎದುರಾಗ್ತಾ ಇದೆ ಈ ಒಂದು ಬರದಿಂದ ಅಂತ ನೋಡೋದಾದ್ರೆ, ಬರ ಎಂದರೆ ಕೇವಲ ಬೆಳೆಗಳಿಗೆ ಆಗುವ ಸಮಸ್ಯೆ ಅಲ್ಲ, ಜಾನುವಾರುಗಳ ಮೇಲೂ ಮತ್ತು ಅದರ ಪರಿಣಾಮ ಬೀರುತ್ತದೆ. ಮಳೆ ಸರಿಯಾಗಿ ಬರದೇ ಇದ್ರೆ ಹುಲ್ಲು ಬೆಳೆಯೋದಿಲ್ಲ, ಮೇವು ಸಿಗೋದಿಲ್ಲ, ಕೆರೆ ಕಟ್ಟೆ ಹಳ್ಳ ಮತ್ತು ಇತರೆ ನೀರಿನಲ್ಲಿ ಮೂಲಗಳಲ್ಲಿ ಕೂಡ ನೀರು ಕಡಿಮೆ ಆಗುತ್ತದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಎಮ್ಮೆ, ಹಸು, ಕುರಿ, ಮೇಕೆ ಸೇರಿದಂತೆ ಹಲವಾರು ಜಾನುವಾರುಗಳು ಸಾಕುವ ರೈತರಿಗೆ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಬರ ಪರಿಸ್ಥಿತಿಯಲ್ಲಿ ಸರ್ಕಾರ ಮೇವು ಬ್ಯಾಂಕುಗಳ ಸ್ಥಾಪಿಸಬೇಕು ಎಂದು ಕೂಡ ತಿಳಿದು ಬರ್ತಾ ಇದೆ ಮತ್ತು ಜಾನುವಾರುಗಳಿಗೆ ಸಾಕಷ್ಟು ಮೇವು ಒದಗಿಸಬೇಕು ಎಂದು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಕೂಡ ಬೇಡಿಕೆ ಇಡಲಾಗಿದೆ. ರೈತರ ಬೆಳೆ ಮುಖ್ಯ ಮತ್ತು ಅದರ ಜೊತೆಗೆ ಅನೇಕ ರೈತರ ಕುಟುಂಬಗಳಲ್ಲಿ ಜಾನುವಾರುಗಳಿಂದ ಜೀವನವನ್ನು ಕಟ್ಟಿರುತ್ತಾರೆ. ಅದರಿಂದ ಒಂದು ಬರ ಪರಿಹಾರದಲ್ಲಿ ಜಾನುವಾರುಗಳ ಸಮಸ್ಯೆಯನ್ನು ಪರಿಗಣಿಸಬೇಕು ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ ರೈತರು ಸರ್ಕಾರಕ್ಕೆ. ಈ ಒಂದು ಜಾನುವಾರುಗಳಿಗೆ ಯಾವ ರೀತಿ ಬೇಡಿಕೆ ಇಟ್ಟಿದ್ದಾರೆ ಅಂತ ಕೂಡ ತಿಳಿಸಿದ್ದೇನೆ ಮತ್ತು ಇದಕ್ಕೆ ಸಹಾಯವಾಗುವಂತೆ ಸರ್ಕಾರ ಆದಷ್ಟು ಬೇಗ ಮಾಡಲಿ ಅಂತ ಕೂಡ ನಾವು ತಿಳಿಸ್ತೇವೆ. ಏಕೆಂದರೆ ರೈತರಿಂದ ಇಷ್ಟು ಬೇಡಿಕೆಗಳು ಸರ್ಕಾರಕ್ಕೆ ಸಿಕ್ಕಿದೆ ಮತ್ತು ಆದಷ್ಟು ಬೇಗ ಈ ಒಂದಿಷ್ಟು ಬೇಡಿಕೆಗಳಿಗೆ ಸರ್ಕಾರ ಕೈ ಹಿಡಿಯಬೇಕು ಅಂತ ಕೂಡ ತಿಳಿದು ಬರ್ತಾ ಇದೆ. ಮತ್ತು ಇಲ್ಲಿ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಂದ್ರೆ, ಸರ್ಕಾರದಿಂದ ವಿಶೇಷ ಪ್ಯಾಕೇಜ್ ಕೂಡ ಬಿಡುಗಡೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಸರ್ಕಾರದಿಂದ ವಿಶೇಷ ಪ್ಯಾಕೇಜ್ ಕೂಡ ಸಿಗ್ತಾ ಇದೆ. ರೈತರ ಸಂಕಷ್ಟವನ್ನು ಕೇವಲ ಒಂದು ಪರಿಹಾರದ ಮೂಲಕ ಪರಿಹರಿಸಲು ಸಾಧ್ಯವಿಲ್ಲ. ಈ ಒಂದು ಒಂದೇ ಸರಿ ಪರಿಹಾರದಿಂದ ಪರಿಹರಿಸಲು ಸಾಧ್ಯವಿಲ್ಲ. ಅದಕ್ಕೋಸ್ಕರ ಸರ್ಕಾರದಿಂದ ವಿಶೇಷ ಪ್ಯಾಕೇಜ್ ಅನ್ನು ಕೂಡ ತಿಳಿಸಿ ಬರ್ತಾ ಇದೆ. ಇದಕ್ಕಾಗಿ ವಿಶೇಷ ಪ್ಯಾಕೇಜ್ ನೀಡಲಾಗ್ತಾ ಇದೆ ಅಂತ ಕೂಡ ತಿಳಿದು ಬರ್ತಾ ಇದೆ. ಈ ಒಂದು ವಿಶೇಷ ಪ್ಯಾಕೇಜ್ ರೈತರ ಮೇಲೆ ನಷ್ಟ ಪರಿಹಾರ ಮತ್ತು ಸಾಲದ ಸಮಸ್ಯೆಗಳ ನೆರವು, ಮುಂದಿನ ಬಿತ್ತನೆಗೆ ಬೀಜ, ಕೃಷಿ ಮತ್ತು ಚಟುವಟಿಕೆಗಳಿಗೆ ಅಗತ್ಯವಾದ ಸಹಾಯ, ಜಾನುವಾರುಗಳಿಗೆ ಮೇವು, ನೀರಿನ ವ್ಯವಸ್ಥೆಯ ಮುಂತಾದ ಕ್ರಮವನ್ನು ಇರಬೇಕು ಎನ್ನುವ ಒಂದು ರೈತರ ನಿರೀಕ್ಷೆ ಇದೆ. ರೈತರು ಉಳಿದರೆ ಗ್ರಾಮೀಣ ಆರ್ಥಿಕತೆ ಉಳಿಯುತ್ತದೆ. ಗ್ರಾಮೀಣ ಆರ್ಥಿಕತೆ ಬಲವಾಗಿದ್ದರೆ ಕೃಷಿ ಆಧಾರಿತ ವ್ಯಾಪಾರ, ಸಣ್ಣ ಉದ್ಯಮಿಗಳು ಕೂಡ ಮುಂದುವರಿಯುತ್ತದೆ. ಅದರಿಂದ ಪ್ರತಿಯೊಬ್ಬ ರೈತರ ಸಮಸ್ಯೆಯನ್ನು ಕೇವಲ ರೈತರ ಸಮಸ್ಯೆ ಎಂದು ನೋಡೋದಕ್ಕೆ ಸಾಧ್ಯವಿಲ್ಲ, ಗ್ರಾಮೀಣ ಆರ್ಥಿಕತೆ ಸಮಸ್ಯೆಯಾಗಿ ನೋಡಬೇಕಾಗಿದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಆರ್ಥಿಕ ವಿಶೇಷ ಪ್ಯಾಕೇಜ್ ಅನ್ನು ಕೂಡ ನೀಡಬೇಕು ಸರ್ಕಾರದಿಂದ ಅಂತ ಕೂಡ ತಿಳಿಸಲಾಗ್ತಾ ಇದೆ. ಸ್ನೇಹಿತರೆ, ಅಧಿಕಾರಿಗಳಿಂದ ಬೆಳೆ ನಷ್ಟದ ಪರಿಹಾರ. ಹೌದು ಸ್ನೇಹಿತರೆ, ನಿಮ್ಮ ಒಂದು ಬೆಳೆಗಳು ನಷ್ಟವಾಗಿರ್ತವಲ್ಲ, ಈ ಒಂದು ನಷ್ಟವಾದ ಬೆಳೆಗಳಿಗೆ ಪರಿಹಾರವನ್ನು ಒದಗಿಸೋದಕ್ಕೆ ಅಧಿಕಾರಿಗಳೇ ಸ್ವತಃ ನಿಮ್ಮ ಹೊಲಗಳಿಗೆ ಭೇಟಿ ನೀಡ್ತಾರೆ, ನಿಮ್ಮ ಜಮೀನುಗಳಿಗೆ ಭೇಟಿ ನೀಡ್ತಾರೆ. ಯಾವ ರೀತಿ ಅಂತ ನೋಡೋದಾದ್ರೆ ಸ್ನೇಹಿತರೆ, ಈ ಒಂದು ಮಾಹಿತಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಅಧಿಕಾರಿಗಳು ಯಾವ ರೀತಿ ನಿಮ್ಮ ಒಂದು ಬೆಳೆಯ ನಷ್ಟದ ಪರಿಶೀಲನೆ ನಡೆಸ್ತಾರೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ವರದಿಯ ಪ್ರಕಾರ ಅಧಿಕಾರಿಗಳು ತಾಲೂಕುಗಳಿಗೆ ಭೇಟಿ ನೀಡಿ ನೈಜ ಪರಿಸ್ಥಿತಿಯನ್ನು ಪರಿಶೀಲಿಸಲಾಗುತ್ತದೆ ಮತ್ತು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವ ನಿರೀಕ್ಷೆಯಲ್ಲಿದೆ. ಇಂತಹ ಸಂದರ್ಭದಲ್ಲಿ ರೈತರು ತಮ್ಮ ಜಮೀನಿನಲ್ಲಿ ನಿಜವಾಗಿಯೂ ಬೆಳೆ ಹಾನಿಯಾಗಿದೆ ಎಂದು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿಯನ್ನು ಮುಖ್ಯವಾಗಿ ನೀಡಲೇಬೇಕಾಗಿದೆ. ರೈತರ ಸ್ಥಳೀಯ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸಂಪರ್ಕಿಸಬೇಕು. ಹೌದು ಸ್ನೇಹಿತರೆ, ನಿಮ್ಮ ಜಮೀನಿನಲ್ಲಿ ನಿಮ್ಮ ಬೆಳೆಯು ಹಾನಿಯಾದರೆ ನಿಮ್ಮ ಸ್ಥಳೀಯ ರೈತರ ಕೃಷಿ ಅಧಿಕಾರಿಗಳಿರ್ತಾರೆ, ಆ ಒಂದು ಕೃಷಿ ಇಲಾಖೆ ಅಧಿಕಾರಿಗಳನ್ನು ನೀವು ಸಂಪರ್ಕಿಸಬೇಕು ಮತ್ತು ತಹಶೀಲ್ದಾರ್ ಕಚೇರಿಯಾದ್ರೂ ಸಂಪರ್ಕಿಸಬಹುದು. ಪ್ರತಿಯೊಬ್ಬರು ಕೂಡ ನಿಮ್ಮ ಕೃಷಿ ಅಧಿಕಾರಿಗಳಿಗೆ ನಿಮ್ಮ ಒಂದು ಬೆಳೆ ಹಾನಿ ಆಗಿದೆ ಅಂತ ಕೂಡ ತಿಳಿಸಬೇಕು ಮತ್ತು ಬೆಳೆ ವಿಮೆ ಮಾಡಿಸಬೇಕು. ಬೆಳೆ ವಿಮೆಯ ಪ್ರಕ್ರಿಯೆ ಬಗ್ಗೆಯೂ ಕೂಡ ವಿಚಾರಿಸಬೇಕು. ಮುಖ್ಯವಾಗಿ ರೈತರು ತಮ್ಮ ದಾಖಲೆಗಳನ್ನು ಸರಿಯಾಗಿಟ್ಕೋಬೇಕು. ಹೌದು ಸ್ನೇಹಿತರೆ, ಪ್ರತಿಯೊಂದು ನಿಮ್ಮ ದಾಖಲೆಗಳು ಸರಿಯಾಗಿರ್ಬೇಕು. ಸ್ನೇಹಿತರೆ, ನಿಮ್ಗೆ ಬೆಳೆ ಪರಿಹಾರ ಹಣ ಬರ್ಬೇಕಂದ್ರೆ ನಿಮ್ಮ ಒಂದು ದಾಖಲೆ ಕೂಡ ಸರಿಯಾಗಿರ್ಬೇಕು ಮತ್ತು ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಜಮೀನು ಹಾಳಾಗಿದೆ, ನಿಮ್ಮ ಬೆಳೆ ವಿಮೆ ಮಾಡಿಸಬೇಕು ಅಂತ ಕೂಡ ಅವರಿಗೆ ತಿಳಿಸಬೇಕು. ಆ ಒಂದು ತಿಳಿಸಿದ ನಂತರ ನಿಮ್ಮ ಯಾವ ಡಾಕ್ಯುಮೆಂಟ್ ಸರಿಯಾಗಿ ಇಟ್ಕೋಬೇಕು ಅಂದ್ರೆ ಜಮೀನಿನ ದಾಖಲೆ. ಹೌದು ಸ್ನೇಹಿತರೆ, ಜಮೀನಿನ ದಾಖಲೆ ಕೂಡ ಸರಿಯಾಗಿರ್ಬೇಕು. ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ಮತ್ತು ಬೆಳೆ ವಿಮೆಗೆ ಸಂಬಂಧಿಸಿದ ದಾಖಲೆ ಕೂಡ ಇಟ್ಕೋಬೇಕು ಮತ್ತು ಬಿತ್ತನೆಗೆ ಬೆಳೆ ವಿವರ, ಅಂದ್ರೆ ನೀವು ಯಾವ ಬಿತ್ತನೆ ಮಾಡಿರ್ತೀರಾ ಆ ಒಂದು ಬಿತ್ತನೆಯ ವಿವರ ಕೂಡ ಬೇಕಾಗುತ್ತದೆ. ಅಗತ್ಯವಿರುವ ದಾಖಲೆಗಳು ಇವಾಗಿದ್ದಾವೆ. ಹೌದು ಸ್ನೇಹಿತರೆ, ನಿಮ್ಮ ಒಂದು ಜಮೀನಿನ ದಾಖಲೆಯಲ್ಲಿ ನಿಮ್ಮ ಹೆಸರೇ ಇರಬೇಕು. ಒಂದು ಜಮೀನಿನ ದಾಖಲೆಯಲ್ಲಿ ಯಾವುದೇ ಒಂದು ನಿಮ್ಮ ಹೆಸರಿನಲ್ಲಿ ಯಾವುದೇ ಒಂದು ಅಕ್ಷರವೂ ಕೂಡ ಮಿಸ್ಟೇಕ್ ಆಗಿರಬಾರ್ದು ಮತ್ತು ಆಧಾರ್ ಕಾರ್ಡ್ಗೆ ಆ ಒಂದು ಹೆಸರು ಕೂಡ ಮ್ಯಾಚ್ ಆಗ್ತಾ ಇರಬೇಕು ಮತ್ತು ಬ್ಯಾಂಕ್ ಖಾತೆಯಲ್ಲಿರುವ ಹೆಸರು, ಆಧಾರ್ ಕಾರ್ಡ್ ನಲ್ಲಿರುವ ಹೆಸರು, ಜಮೀನಿನ ದಾಖಲೆಯಲ್ಲಿರುವ ಹೆಸರು ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ. ಈ ಒಂದು ಎಲ್ಲವನ್ನು ಮಾಹಿತಿಯನ್ನು ಕೂಡ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗೆ ನೀವು ಸಲ್ಲಿಸಬೇಕು ಅಂತ ಕೂಡ ತಿಳಿಸಲಾಗಿದೆ. ಯಾವುದೇ ಪರಿಹಾರ ಯೋಜನೆ ಅಥವಾ ಸರ್ಕಾರ ಅಧಿಕೃತವಾದ ನೆರವು ಘೋಷಣೆಯಾದ ಸಂದರ್ಭದಲ್ಲಿ ನೀವು ಈ ಒಂದು ಉಪಯೋಗವನ್ನು ಪಡೆದುಕೊಳ್ಳಬೇಕು. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಅರ್ಜಿ ಹಾಕಿದ್ರೆ ನಿಮಗೆ ಖಂಡಿತವಾಗಿ ಕೂಡ ಬೆಳೆ ಪರಿಹಾರ ಸಿಗುವಂತದ್ದು. ಈಗ 50,000 ಬೇಡಿಕೆಯನ್ನು ಇಟ್ಟಿದ್ದಾರೆ ರೈತರು ಸರ್ಕಾರಕ್ಕೆ. ಒಂದು
ಎಕರೆಗೆ. ಆದರೆ ಈ ಒಂದು 50,000 ನೀಡುತ್ತಾ ಸರ್ಕಾರ ಅಂತ ಕೂಡ ಕಾದು ನೋಡಬೇಕಾಗಿದೆ. ಆದರೆ ಇವಾಗ ಬೆಳೆ ಪರಿಹಾರ ಅರ್ಜಿ ಕೂಡ ನೀಡಲಾಗ್ತಾ ಇದೆ. ಬೇಗ ಅರ್ಜಿ ಹಾಕಿ ಮತ್ತು ಈಗ ನೀಡ್ತಾ ಇರುವ 1 ಎಕರೆಗೆ 50,000 ನೀಡುತ್ತಾ ಅಥವಾ ಎಷ್ಟು ನೀಡುತ್ತೆ ಅಂತ ಕೂಡ ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ನಾನಿಲ್ಲಿ ಸಾಲ ಮನ್ನಾ ಬಗ್ಗೆ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದೆ ಮತ್ತು ನಿಮ್ಮ ಒಂದು ಬೆಳೆ ಹಾನಿಯಾದ ಯಾವ ರೀತಿ ಅಧಿಕಾರಿಗೆ ನೀವು ವಿವರವನ್ನು ನೀಡಬೇಕು ಅಂತ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಮತ್ತು ಇಲ್ಲಿ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಂದ್ರೆ ಯಾವ ರೀತಿ ಸರ್ಕಾರದಿಂದ ಪ್ಯಾಕೇಜ್ ರೈತರಿಗೆ ಬರುತ್ತದೆ ಅಂತ ಕೂಡ ತಿಳಿಸಿದ್ದೇನೆ ಮತ್ತು ಜಾನುವಾರುಗಳ ವಿವರವನ್ನು ಕೂಡ ತಿಳಿಸಿದ್ದೇನೆ. ಮತ್ತು ಇನ್ನೊಂದು ಮುಖ್ಯವಾದ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸಲೇಬೇಕು. ಏನು ಅಂತ ನೋಡೋದಾದ್ರೆ, ಇಲ್ಲಿ ರಾಯಚೂರು ಭಾಗದಲ್ಲಿ ಹಲವಾರು ಬೆಳೆಗಳಲ್ಲಿ ಒಂದಾಗಿರುವ ಹತ್ತಿ ಬೆಳೆ. ಹೌದು ಸ್ನೇಹಿತರೆ, ಹತ್ತಿ ಬೆಳೆಯು ಬಹಳಷ್ಟು ಹತ್ತಿಯನ್ನು ರಾಯಚೂರಲ್ಲಿ ಬೆಳೆಯಲಾಗುತ್ತದೆ. ಅದಕ್ಕೋಸ್ಕರ ಇಲ್ಲಿ ರಾಯಚೂರದಲ್ಲಿ ಈ ಒಂದು ಹತ್ತಿ ಬೆಳೆಗಳು ಕೀಟ ಸಮಸ್ಯೆಯಿಂದ ಹೆಚ್ಚಾಗ್ತಾ ಇದೆ. ಈ ಒಂದು ಕೀಟ ಸಮಸ್ಯೆಯಿಂದ ಹೆಚ್ಚಾಗುವ ವರದಿ ಕೂಡ ಉಲ್ಲೇಖವಾಗ್ತಾ ಇದೆ. ವಿಶೇಷವಾಗಿ ಸ್ನೇಹಿತರೆ, ಕೀಟದ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಯಾವ ರೀತಿ ಸಮಸ್ಯೆ ಅಂತ ನೋಡೋದಾದ್ರೆ, ಇಲ್ಲಿ ಹತ್ತಿ ಬೆಳೆಗೆ ಪಿಂಕ್ ಬಾಲ್ ವರ್ಮ್ ಅಂದರೆ ಗುಲಾಬಿ ಕಾಯಿ ಕೋರಕ ಕೀಟದ ಸಮಸ್ಯೆಯಿಂದ ರೈತರು ತಮ್ಮ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅವರ ಒಂದು ಹತ್ತಿ ಬೆಳೆಯು ಕೂಡ ನಷ್ಟವಾಗ್ತಾ ಇದೆ. ಅವರ ಒಂದು ಹತ್ತಿ ಸಂಪೂರ್ಣವಾಗಿ ಬೆಳೆದ ನಂತರ ಆ ಒಂದು ಕಾಯಿ ಬಿಡುವ ಸಂದರ್ಭದಲ್ಲಿ ಆ ಒಂದು ಕಾಯಿಗೆ ಕೀಟದ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಹತ್ತಿ ಬೆಳೆಗೆ ಬಹಳಷ್ಟು ಜನರು ಸೋತು ಹೋಗಿದ್ದಾರೆ ಅಂತ ಕೂಡ ತಿಳಿದು ಬರ್ತಾ ಇದೆ. ಒಂದು ಕಡೆ ಮಳೆ ಕೊರತೆ, ಇನ್ನೊಂದು ಕಡೆ ಮಳೆ ಹೆಚ್ಚಾಗ್ತಾ ಇದೆ, ಮತ್ತೊಂದು ಕಡೆ ಕೀಟದ ಕಾಟ. ಈ ಒಂದು ಪರಿಹಾರಕ್ಕಾಗಿ ಉತ್ಪಾದನೆಯಾಗಿ ಈ ಒಂದು ಪರಿಣಾಮವಾಗಿ ರೈತರ ಒಂದು ಆರ್ಥಿಕತೆ ಅತ್ಯಂತವಾಗಿ ಕುಗ್ಗುತ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ರೈತರ ಕೈ ಯಾವ ರೀತಿ ಹಿಡಿಯುತ್ತೆ ಸರ್ಕಾರ ಅಂತ ಕೂಡ ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು. ಈ ಒಂದು 50,000 ಪ್ರತಿ ಎಕರೆಗೂ ನೀಡುತ್ತಾ ಅಂತ ಕೂಡ ಕಾದು ನೋಡಬೇಕಾಗಿದೆ. ಯಾವುದೇ ರೀತಿ ಇನ್ನೂ ಹಣವನ್ನು ಬಿಡುಗಡೆ ಮಾಡಿಲ್ಲ. 50,000 ಪ್ರತಿ ಎಕರೆಗೆ ಬಿಡುಗಡೆ ಆದ ನಂತರವೇ ನಾನು ನಿಮಗೆ ಇನ್ನೊಂದು ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಮತ್ತು ಸಾಲ ಮನ್ನಾ ಯಾವ ಜಿಲ್ಲೆಗಳಿಗೆ ಮಾಡುತ್ತಾರೋ ಎನ್ನುವ ಮಾಹಿತಿಯನ್ನು ಕೂಡ ನಾನು ಯೋಜನೆಗಳು ಬಿಡುಗಡೆ ಆದ ತಕ್ಷಣವೇ ತಿಳಿಸುತ್ತೇನೆ. ಸಿಎಂ ಡಿಕೆಶಿ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನಾವು ಈ ಒಂದು ಸಾಲ ಮನ್ನಾ ರೈತರದ್ದು ಎಷ್ಟು ಸಾಲವಿದೆ ಮತ್ತು ಯಾವ ಬ್ಯಾಂಕ್ ನಲ್ಲಿ ಸಾಲ ತೆಗೆದುಕೊಂಡಿದ್ದಾರೆ ಮತ್ತು ಕೃಷಿಗಾಗಿ ಈ ಒಂದು ಸಾಲವನ್ನು ತೆಗೆದುಕೊಂಡಿದ್ದಾರಾ ಅಂತ ಕೂಡ ನಾವು ಈ ಒಂದು ಚರ್ಚೆ ಮಾಡಿದ ನಂತರ ಸಾಲ ಮನ್ನಾ ಬಗ್ಗೆ ನಾವು ಮಾತಾಡ್ತೇವೆ ಅಂತ ಕೂಡ ಇಲ್ಲಿ ಸಿಎಂ ಅವರೇ ಕೂಡ ಸ್ವತಃ ತಿಳಿಸಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಸಾಲ ಮನ್ನಾ ಯೋಜನೆಯನ್ನು ಬಿಡುಗಡೆ ಮಾಡಿದ ತಕ್ಷಣ ನಾನು ಜಿಲ್ಲಾವಾರು ಮಾಹಿತಿಯನ್ನು ಕೂಡ ತಿಳಿಸುತ್ತೇನೆ ಮತ್ತು ಈ ಒಂದು ಸಾಲ ಮನ್ನಾ ಯಾವ ರೀತಿ ಆಗುತ್ತದೆ ಅಂತ ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಸ್ನೇಹಿತರೆ, ಯಾರಿಗೆಲ್ಲ ಈ ಒಂದು ವಿಡಿಯೋ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.